ಪಾಕ್ ವಿರುದ್ಧ ನಮ್ಮ ಗುರಿ ಸಾಧಿಸಿ ಕಾರ್ಯಾಚರಣೆ ನಿಲ್ಲಿಸಿದ್ವಿ. ಆಪರೇಷನ್ ಸಿಂಧೂರ ಒಂದು ಪಾಠವಾಗಿ ನಿಲ್ಲುತ್ತೆ. ಭಾರತೀಯ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸ್ಪಷ್ಟ ಉದ್ದೇಶದಿಂದ ಶುರುವಾಗಿ ಕೊನೆಗೊಂಡಿರುವಂತಹ ಯುದ್ಧ ಅದು. ನಮ್ಮ ಉದ್ದೇಶವನ್ನ ಸಾಧಿಸಿದ ಕಾರಣ ಕಾರ್ಯಾಚರಣೆಯನ್ನ ನಾವು ನಿಲ್ಲಿಸಿದ್ವಿ ಅಂತ. ನಾವು ಒಂದು ರಾಷ್ಟ್ರವಾಗಿ ಯುದ್ಧವನ್ನು ನಿಲ್ಲಿಸಲು ಕರೆ ನೀಡಿದೆವು. ಉದ್ದೇಶ ಮುಗಿದ ಮೇಲೆ ಸಂಘರ್ಷ ಏಕೆ ಕೊನೆಗೊಳಿಸಬಾರದು ಅನ್ನುವಂಥ ಪ್ರಶ್ನೆಯನ್ನು ಹಾಕಿದ್ರು. ಪ್ರತಿಯೊಂದು ಸಂಘರ್ಷ ಅದಕ್ಕೆ ಪಾಠ ಆಗಬೇಕಾಗತ್ತೆ. ಜಗತ್ತು ಇಂದು ನಮ್ಮಿಂದ ಕಲಿಯಬೇಕಾದದ್ದು ಸಾಕಷ್ಟಿದೆ. 93ನೇ ವಾಯುಪಡೆ ದಿನದ ಸಂದರ್ಭದಲ್ಲಿ ಇವತ್ತು ಎಪಿ ಸಿಂಗ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಅವರಿಗೆ ಯುದ್ಧದಿಂದ ಹಾನಿಯಾಗಿರೋ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ರು. ಯಾಕೆ ಯುದ್ಧವನ್ನು ನಿಲ್ಲಿಸಿದ್ರು ಅನ್ನೋದ್ರ ಬಗ್ಗೆ ಕಾರಣವನ್ನು ಕೊಡ್ತಾ ಇದ್ದಾರೆ. ಪಾಕ್ ವಿರುದ್ಧ ನಮ್ಮ ಗುರಿಯನ್ನು ಸಾಧಿಸಿ ನಮ್ಮ ಕಾರ್ಯಾಚರಣೆಯನ್ನು ನಿಲ್ಲಿಸಿದ್ವಿ ಅಂತ. ಆಪರೇಷನ್ ಸಿಂಧೂರ ಒಂದು ಪಾಠವಾಗಿ ನಿಲ್ಲುತ್ತೆ. ಭಾರತೀಯ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಈ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಪಷ್ಟ ಉದ್ದೇಶದಿಂದ ಶುರುವಾಗಿ ಕೊನೆಗೊಂಡಿರುವಂಥ ಯುದ್ಧ ಇದು. ಅಂದರೆ ನಮ್ಮ ಉದ್ದೇಶ ಏನಿತ್ತು ಅದನ್ನು ನಾವು ಸಾಧಿಸಿದ್ದೇವೆ. ನಮ್ಮ ಉದ್ದೇಶವನ್ನು ಸಾಧಿಸಿದ ಕಾರಣ ಕಾರ್ಯಾಚರಣೆಯನ್ನು ನಾವು ನಿಲ್ಲಿಸಿದ್ವಿ. ನಾವು ಒಂದು ರಾಷ್ಟ್ರವಾಗಿ ಯುದ್ಧ ನಿಲ್ಲಿಸಲು ಕರೆ ನೀಡಿದೆವು. ಉದ್ದೇಶ ಮುಗಿದ ಮೇಲೆ ಸಂಘರ್ಷ ಯಾಕೆ ಕೊನೆಗೊಳಿಸಬಾರದು ಅಂತ ಇವರು ಪ್ರಶ್ನೆಯನ್ನು ಹಾಕಿದರು. ಪ್ರತಿಯೊಂದು ಸಂಘರ್ಷಕ್ಕೆ ಅದಕ್ಕೆ ಪಾಠ ತೆರಬೇಕಾಗತ್ತೆ. ಜಗತ್ತು ಇವತ್ತು ನಮ್ಮಿಂದ ಕಲಿಯಬೇಕಾದದ್ದು ಸಾಕಷ್ಟು ಇದೆ ಅಂತ ಇವತ್ತು 93ನೇ ವಾಯುಪಡೆಯ ದಿನದ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಹಾನಿಯ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟರು. ಭಾರತವು ಪಾಕಿಸ್ತಾನದ ಹೆಚ್ಚಿನ ಸಂಖ್ಯೆಯ ವಾಯುನೆಲೆಗಳು ಮತ್ತು ಸ್ಥಾಪನೆಗಳ ಮೇಲೆ ದಾಳಿ ಮಾಡಿತು. ಈ ದಾಳಿಗಳ ಪರಿಣಾಮವಾಗಿ ಕನಿಷ್ಠ 4 ಸ್ಥಳಗಳಲ್ಲಿನ ರಾಡಾರ್ಗಳು, 2 ತಾಣಗಳಲ್ಲಿನ ಕಮಾಂಡರ್ ಆ್ಯಂಡ್ ಕಂಟ್ರೋಲ್ ಕೇಂದ್ರಗಳು ಮತ್ತು 2 ವಾಯುನೆಲೆಗಳಲ್ಲಿನ ರನ್ವೇಗಳು ಹಾನಿಗೆ ಒಳಗಾದವು. ಹೆಚ್ಚುವರಿಯಾಗಿ ವಿಭಿನ್ನ ನಿಲ್ದಾಣಗಳಲ್ಲಿನ 3 ಹ್ಯಾಂಗರ್ಗಳು ಸಹ ಹಾನಿಗೆ ಒಳಗಾಗಿವೆ. 1 CC-130 ವರ್ಗದ ಸಾರಿಗೆ ವಿಮಾನ, ಕನಿಷ್ಠ 4ರಿಂದ 5 ಯುದ್ಧ ವಿಮಾನಗಳು, ಹೆಚ್ಚಾಗಿ F-16ಗಳು ನಾಶ ಆಗಿವೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಅಂತ ಈ ರೀತಿಯಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. The last 1 year, if I can start, I think the first thing that I must start with is Op Sindoor. So that was the highlight of this year gone by. In the aftermath of what happened in Pahalgam, we all know that we took a decision that we have to make them pay a price for whatever they have been doing, and to avenge that, killings of the innocents. And a clear directive, clear mandate was given to the Indian Armed Forces, and Indian Air Force was the prime stakeholder in that, in terms of 2 major targets out of the 9 that were chosen towards terrorist camps were given to Indian Air Force to address. And I think the way that whole even went by, the way in the aftermath, that 3 or 4 days of conflict that we had with our Western neighbor, it stands as a lesson which will go down in history, that this is one war that was started with a very clear objective, and it was terminated in a quick time without just prolonging it. We are seeing what is happening in the world. The 2 wars that are going on, there's no talk about termination, but we could make them reach a stage where they ask for a ceasefire, ask for termination of hostilities. And also we took a call as a nation to terminate those hostilities because our own objectives were met. I think this is something that the world needs to learn from us, and I have said this earlier also.